ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನಮರಿ ಚೆನ್ನಾಗಿದೆ ಅಲ್ವಾ ಜಾಗ? ಅಲ್ಲ ನೋಡಿ, ಇಲ್ಲಿ ತಿಂಡಿನೂ ತಿಂದಿಲ್ಲ, ಇನ್ನೂ ಸ್ವಲ್ಪ ತಿನ್ನಿಸ್ಲಾ? ಚಿನ್ನಮರಿ ನೋಡಿ, ಅತ್ತೆ ನಿಮ್ಮ ಜೊತೆ ಅಷ್ಟು ಮಾತಾಡಿದ್ದಾರೆ, ಇನ್ನಿಲ್ದಂಗೆ ಹೇಳಿದ್ದಾರೆ ನೀವು ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ. ನೀವು ನೋಡಿದ್ರೆ ನೀವು ಬೇಜಾರು ಮಾಡ್ಕೊಂಡೇ ಇದ್ದೀರಲ್ಲ. ಖುಷಿ ಅನ್ನೋದು ಇನ್ನೊಬ್ರು ಹೇಳಿದ್ಮೇಲೆ ಬರೋಂಥದ್ದಲ್ಲ, ಒಳಗಿಂದ ಬರಬೇಕು. ನೋಡಿ, ನಾನು ಎಷ್ಟು ರೀತಿ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಒಂದು ನಿಮಿಷ, ಆಫೀಸ್ ಕಾಲ್ ಬರ್ತಿದೆ. ಐ ಜಸ್ಟ್ ಕಮ್ ಬ್ಯಾಕ್. ಹಲೋ. ಜಾನವ್ರೆ, ನೀವಿಲ್ಲಿ? ಅಯ್ಯೋ ಬಿಡಿ, ನೀವೇನಿಲ್ಲಿ? ನೀವು US ಅಲ್ವಾ ಇರೋದು? ಹೌದು, ನನಗಿಲ್ಲೊಂದು ಬಿಸ್ನೆಸ್ ಮೀಟಿಂಗ್ ಇತ್ತು, ಸೊ ಬಂದೆ. ಜಾನವ್ರೆ, ಹೇಗಿದ್ದೀರಾ? ಇಷ್ಟು ದೂರ ಯಾಕೆ ಬಂದ್ರಿ? ಅದೆಲ್ಲ ಆಮೇಲೆ ಹೇಳ್ತೀನಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಏನು ಹೇಳಿ? ಅದು ನಾನು ಆಮೇಲೆ ಸಿಗ್ತೀನಿ. ಜಾನ್ವಿ ಅವರೇ, ಅವನ ಜೊತೆ ಏನು ಮಾತು? ಅವ್ನು ಸರಿ ಇಲ್ಲ, ಅವ್ನು ಅವಾಯ್ಡ್ ಮಾಡಿ ಅಂತಲ್ವ ಹೇಳಿದ್ದಿದ್ದು. ಈಗ ಅವ್ನು ಸರಿ ಇಲ್ಲ ಅಂತ ತಾನೇ ಅವನಿಗೆ ಹೊಡೆದು ನಾನು ಕಳಿಸಿದ್ದಿದ್ದು. ನಾನು ಸರಿ ಇಲ್ಲ ಹಾಗಂತ ನನಗೂ ಹೊಡೆದ್ಬಿಡ್ತೀರಾ? ಚಿನ್ನಮರಿ, ಏನು ಮಾತು ಅಂತ ಆಡ್ತಾ ಇದ್ದೀರಾ? ಅವನಿಗೂ ನಿಮಗೂ ವ್ಯತ್ಯಾಸ ಇಲ್ವಾ? ನೀವು ನನ್ನ ಪ್ರೀತಿಯ ದೇವತೆ, ಇದು ನಿಮಗೂ ಗೊತ್ತು. ಅದು ಅಲ್ದೇ ಅವ್ನು ನಿಜವಾಗೂ ಸರಿ ಇದ್ದಿದ್ರೆ ಯಾಕೆ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಇಲ್ಲಿವರೆಗೆ ಬರ್ತಿದ್ದ? ಅವ್ರೇನು ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡು ಬಂದಿಲ್ಲ, ಅವ್ರ ಬಿಸ್ನೆಸ್ ಕೆಲ್ಸದ ಮೇಲೆನೆ ಬಂದಿರೋದು. ಏನೇ ಇರಲಿ, ಮುಂದಿನ ಸರ್ತಿ ಒಂದು ಸಿಕ್ಕರೆ ಮಾತಾಡಬೇಡಿ ಪ್ಲೀಸ್, ಅವಾಯ್ಡ್ ಮಾಡಿ. ನಾವಿಲ್ಲಿ ಬಂದಿರೋದು ನೀವು ಬದಲಾಗಬೇಕು ಅಂತ ಅಲ್ವಾ? ಬನ್ನಿ ಪ್ಲೀಸ್ ಪ್ಲೀಸ್ ಚಿನ್ನು. ಚಿನ್ನು ಮರಿ, ಈ ಮುಂದೆ ಹೋಗ್ಬೇಡಿ. ಇದೆ ಅಲ್ಲಿ ಕಾಣ್ತಿಲ್ವಾ? ಚಿನ್ನು ಮರಿ, ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಲ್ವಾ? ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ. ನಂಗೇನೋ ಇಲ್ಲಿಗೆ ಬಂದು ನೆಮ್ಮದಿ ಸಿಗ್ತಿದೆ ಅನ್ನಿಸ್ತಿದೆ. ಪ್ರಕೃತಿ ಒಂಥರ ಹೆಣ್ಣಿನ ಥರ, ಅವ್ರವ್ರ ಸ್ವಾರ್ಥಕ್ಕೆ ಚೆನ್ನಾಗಿ ಬಳಸ್ಕೊಳ್ತಾರೆ. ಪ್ರಕೃತಿನ ಉಳಿಸೋದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಬದಲು ಅದರಿಂದ ನಮ್ಗೇನ್ ಲಾಭ ಅಂತಾನೆ ಯೋಚನೆ ಮಾಡ್ತಾರೆ. ನನ್ನ ಜೀವನದಲ್ಲಿ ನಗು ಅನ್ನೋದೇ ಒಂದು ಕಣ್ಣಿಗೆ ಕಾಣಿಸ್ತಾ ಇರೋ ಗಾಳಿ ತರ ಆಗೋಗಿದೆ. ನಾವು ಸಂತೋಷವಾಗಿರ್ಬೇಕಾಗಿದ್ದ ಸಮಯದಲ್ಲಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಮಾತಾಡ್ತಾ ಇರೋದು ನಿಮ್ ಜೊತೆ ಅಲ್ಲ, ಪ್ರಕೃತಿ ಜೊತೆ. ನಾನು ಎಷ್ಟು ಸಮಾಧಾನವಾಗಿ ಮಾತಾಡ್ತಿದ್ರು ಇವ್ರು ಬದಲಾಗ್ತಾನೆ ಇಲ್ವಲ್ಲ?
ಇವ್ರು ಆಗಿರೋದನ್ನೆಲ್ಲ ಮರೀಲಿ, ಮನಸ್ಸು ಪ್ರಶಾಂತವಾಗಿರ್ಲಿ ಅಂತ ಇಷ್ಟು ದೂರ ಕರ್ಕೊಂಡು ಬಂದ್ರೆ ಇಲ್ಲೂ ಹಾಗೆ ನಡ್ಕೋತಾ ಇದ್ದಾರೆ. ಇವ್ರು ಯಾವಾಗ ಮೊದಲಿನ ಥರ ಆಗೋದು, ಯಾವಾಗ ನನ್ನ ಪ್ರೀತಿ ಮಾಡೋದು? ಜಯಂತ, ಸರಿಯಾಗಿದ್ದನ್ನೆಲ್ಲ ನೀನೇ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ಟಿಲ್ವೋ? ಇದನ್ನ ಹೇಗೆ ಸರಿ ಮಾಡ್ತೀಯಾ? ಹೇಗೆ ಸರಿ ಮಾಡ್ತೀಯಾ? ರೀ, ಭಾವನಾಗೊಂದು ಫೋನ್ ಮಾಡ್ತೀನಿ ರೀ. ಮಾಡು. ಸ್ಪೀಕರ್ ಹಾಕು ಲಕ್ಷ್ಮಿ. ಹಾಂ. ಏನ್ ಮೇಡಮ್ ಯೋಚನೆ ಮಾಡ್ತಿದ್ದೀರಾ? ಹಾಕಳಿ. ಅಮ್ಮ ಫೋನ್ ಮಾಡ್ತಿದ್ದಾರೆ. ಸರಿ ಸರಿ, ಮಾತಾಡಿ. ಅಮ್ಮ, ಭಾವನಾ, ಅರ್ಶನ ದಾರ ಸಿಕ್ತಮ್ಮ? ಅಮ್ಮ, ನನ್ನ ತಾಳಿನೇ ಸಿಕ್ತು. ಸಿದ್ದು ಅವರು ಈಗ ತಾನೇ ಹುಡ್ಕೊಂಡ್ ಬಂದು ಕೊಟ್ಟರು. ಈಗ ನಾನು ನನ್ನ ತಾಳಿನೇ ಹಾಕೋತೀನಿ. ಮಗಳೇ, ಅಳಿಯಂದ್ರೆ ಅಲ್ಲೇ ಇದಾರಲ್ಲ, ಅವ್ರ ಕೈ ಕೊಟ್ಟು ಅವ್ರ ಕೈಯಿಂದ ಕಟ್ಟಿಸ್ಕೋಬ. ಇನ್ನೊಬ್ಳೆ ಯಾಕೆ ಕಟ್ಕೋತೀಯ? ಯಾಕಮ್ಮ ಭಾವನಾ ಏನು ಮಾತಾಡ್ತಿಲ್ಲ? ಏನಿಲ್ಲಪ್ಪ. ನೋಡು ಭಾವನಾ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊ. ಆವತ್ತು ಗೊತ್ತಿಲ್ದೆ ನಿನ್ಗೆ ಸಿದ್ದು ತಾಳಿ ಕಟ್ಟಿದಾನೆ. ಅದನ್ನೇ ನಿನ್ ಮನ್ಸಲ್ಲಿನ್ನೂ ಇಟ್ಕೋಬೇಡ. ಅದೇ ದೇವ್ರು ಇವತ್ತು ತಾಳಿ ಕಳ್ದೋಗೋ ಹಾಗೆ ಮಾಡಿ ಅವನಿಂದ ನಿನ್ ಕಣ್ಣೆದುರಿಗೆ ಮತ್ತೆ ತಾಳಿ ಕಟ್ಟೋ ಅವಕಾಶ ಕೊಟ್ಟಿದ್ದಾನೆ. ಇದನ್ ಬೇಡ ಅನ್ಬೇಡ ಮಗಳೇ. ಸಿದ್ದು ಹತ್ರನೇ ತಾಳಿ ಕಟ್ಟಿಸ್ಕೊ. ಸರಿ ಅಮ್ಮ. ಸರಿ ಅಮ್ಮ, ನಾನು ಮತ್ತೆ ಫೋನ್ ಮಾಡ್ತೀನಿ. ಯಾಕೆ ಮೇಡಮ್ ಅವ್ರಿ ಸಪ್ಪಗಾದ್ರಿ? ಲಕ್ಷ್ಮತೆ ಏನಂದ್ರು? ಈ ತಾಳಿನ ನೀವೇ ಹಾಕ್ಬೇಕಂತ. ಮೇಡಮ್ ಅವರೇ, ಹನಿಮೂನ್ಗೆ ಅಂತ ಬಂದು ಮದ್ವೆ ಆಯ್ತಾ ಇರೋ ಮೊದಲನೇ ಜೋಡಿ ನಾವೇ ಅನ್ಸ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.